ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಮೂನ್ ಎನರ್ಜಿ ಇದೆಯಲ್ಲ, ಚಂದ್ರನ ಎನರ್ಜಿ ಉಪಯೋಗಿಸ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ನಮ್ಮ ಲೈಫಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ಕೋಬಹುದು. ಚಂದ್ರನ ಜೊತೆಗೆ ನಾವು ಆ ಎನರ್ಜಿ ಜೊತೆ, ಮೂನ್ ಫೇಸಸ್ ಜೊತೆಗೆ ನಾವು ವರ್ಕ್ ಮಾಡಿದ್ರೆ ಅದೆಲ್ಲ ಹೆಲ್ಪ್ ಮಾಡಿಕೊಂಡು ನಾವು ನಮ್ಮ ಇದನ್ನು ಮ್ಯಾನಿಫೆಸ್ಟೇಷನ್ಗೆ ನಮ್ಗೆ ಏನು ಬೇಕು, ನೀವು ಮ್ಯಾನಿಫೆಸ್ಟೇಷನ್ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಬಿಲೀಫ್ ಇಲ್ಲ ಅಂದರೂ ನೀವು ಗೋಲ್ ಸೆಟ್ಟಿಂಗು ಆ ಟೈಪ್ ನೀವು ಮ್ಯಾಸ್ಕ್ಯುಲೈನ್ ಎನರ್ಜಿ ಅದರಲ್ಲಿ ವರ್ಕ್ ಮಾಡಿದರೂ ಕೂಡ ನೀವು ಮೂನ್ ಎನರ್ಜಿಯಿಂದ ನೀವು ಯೂಸ್ ಮಾಡಿಕೊಂಡು ನೀವು ಅದನ್ನು ಹೆಲ್ಪಿಂದ ನಿಮಗೆ ಎನ್ಹ್ಯಾನ್ಸ್ ಮಾಡ್ಬೋದು. ನಿಮ್ಮದು ರಿಸಲ್ಟ್ ಇದೆಯಲ್ಲ, ಹಾಗೆ ನೀವು ಸುಮ್ಮನೆ ಏನು ಇದು ಅದ್ರ ಬಗ್ಗೆ ಏನೂ ನಮಗೆ ಗೊತ್ತೇ ಇಲ್ಲ ಆ ಥರನೇ ಹೋಗೋದಕ್ಕಿಂತ ನಿಮ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಮೂನ್ ಫೇಸಸ್ ಗೊತ್ತಿದ್ದಿಲ್ಲ, ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಸೊ ಹಾಗೆ ಎಲ್ಲ ಪ್ರತಿಯೊಂದು ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ, ಸೊ ಪ್ರತಿ ಇದ್ರದ್ದು ಮೂನ್ ಫೇಸ್ ಯೂಸ್ ಮಾಡಿಕೊಂಡು ನಾವು ತುಂಬ ಮ್ಯಾನಿಫೆಸ್ಟೇಷನ್ ಆಗಲಿ ನಮ್ಗೆ ಏನು ಬೇಕು ಲೈಫಲ್ಲಿ ಅದನ್ನು ಇದು ಮಾಡಲಿಕ್ಕಾದ್ರೂ ಅಚೀವ್ ಮಾಡಲಿಕ್ಕೆ ನಾವು ಇದ್ರದ್ದು ಸಪೋರ್ಟ್ ತಗೋಬಹುದು. ಸೊ ಅಮಾವಾಸ್ಯೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ 9 ಅಮಾವಾಸ್ಯೆಗಳು ಒಂದಾಯಿತು, ಇನ್ನು 8 ಅಮಾವಾಸ್ಯೆಯಲ್ಲಿ ನಾವು ಹೇಗೆ ಮಾಡ್ಬೋದು, ಪ್ರತಿ ತಿಂಗಳು ಹೇಗೆ ಮಾಡ್ಬೋದು ಪ್ಲ್ಯಾನ್ ಮಾಡೋದು ಅಂತ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಮಾವಾಸ್ಯೆ ದಿನ ಇಲ್ಲ ಹಿಂದಿನ ದಿನ ಇಲ್ಲ ಮುಂದಿನ ದಿನ, ಹೀಗೆ ಅಮಾವಾಸ್ಯೆ ದಿನ ಇಲ್ಲ ಒಂದಿನ ಮುಂಚೆ ಇಲ್ಲ ಒಂದಿನ ಆದಮೇಲೆ, ಸೊ ಈ 3 ದಿನ ವಿಂಡೋ ಇರುತ್ತೆ. ಈಗ ಜೂನ್ ತಿಂಗಳು ನಿಮ್ಮ ಅಮಾವಾಸ್ಯೆ 15ನೇ ತಾರೀಕು ಬರುತ್ತೆ, ಜೂನ್ 15, ಮಿಥುನ ರಾಶಿನಲ್ಲಿ. ಅದರದ್ದು ಥೀಮ್ ಏನಂತ ಹೇಳಿದ್ರೆ ಕಮ್ಯುನಿಕೇಷನ್ನು, ಕ್ಯೂರಿಯಾಸಿಟಿ, ನೆಟ್ವರ್ಕಿಂಗ್ ಮತ್ತು ಅಡಾಪ್ಟಬಿಲಿಟಿ, ಮತ್ತು ಏನಾದ್ರು ಕಲ್ತ್ಕೊಳ್ಳೋದು, ಲರ್ನಿಂಗ್ ಮತ್ತು ಗ್ರೋತ್ ಇರುತ್ತೆ. ಸೊ ನೀವು ಅಮಾವಾಸ್ಯೆ ಯಾವ ದಿನ ಬರುತ್ತೆ ಅಂತ ಆ ತಿಂಗಳಿನಲ್ಲಿ ನೀವು ನೋಡಿಕೊಂಡೇ ಮಾಡಿ. ಓಕೆ, ಸೊ ಅದಕ್ಕೆ ನಾನು ಡೇಟ್ ಹೇಳ್ತಾ ಇಲ್ಲ ಮುಂದಾಗೆ. ಸೊ ಇದ್ರ ಫೋಕಸ್ ಏನು ಮಾಡಬೇಕು, ಫೋಕಸ್ ಏನಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕ್ರಿಯೇಟಿವ್ ಪ್ರಾಜೆಕ್ಟ್ಸ್, ಹೊಸ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಏನಾದ್ರು ಮಾಡೋದಿದ್ರೆ, ಅದು ಏನಾದ್ರು ಹೊಸ ಸ್ಕಿಲ್ಸ್ ಕಲ್ತ್ಕೊಳ್ಳೋದಿದ್ರೆ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ನಿಮ್ಮದು ಏನಾದರೂ ಸೋಷಲೈಸಿಂಗ್ ಈಗ ಒಂದು ಆಲ್ರೆಡಿ ಒಂದು ಥೀಮಲ್ಲಿ ನಡೀತಿದೆ, ಅದನ್ನ ಇನ್ನೊಂದು ಸ್ವಲ್ಪ ಡೈವರ್ಸಿಫಿಕೇಷನು ಇನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅದಕ್ಕೂ ಯೂಸ್ ಮಾಡ್ಬೋದು. ಸೊ ಹಾಗೆ ಕನೆಕ್ಟ್ ಕಮ್ಯುನಿಕೇಷನ್, ಅದಕ್ಕೆ ಬೇರೆಯವ್ರ ಜೊತೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನೀವು ಬೇರೆ ಐಡಿಯಾಸ್ ಎಲ್ಲ ಎಷ್ಟೊಂದು ಬಂದಿದೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ, ಇವೆಲ್ಲ ಥೀಮ್ಸು ಇವೆಲ್ಲ ಮಾಡ್ಬೋದು. ಸೊ ನಾನು ಎಕ್ಸಾಂಪಲ್ ಏನು ಹೇಳೋದು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಕಮ್ಯುನಿಕೇಷನ್ನು, ಏನಾದ್ರು ಹೊಸ ಬುಕ್ಸ್ ಓದೋದು, ಈ ಥರ ಏನಾದರೂ ನಾಲೆಡ್ಜ್ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ಯೂಸ್ ಮಾಡ್ಬೋದು. ಏನಾದರೂ ಈಗ ಕೆರಿಯರ್ ಗ್ರೋತಿಗೆ ಅಥವಾ ನಿಮ್ಮ ಬಿಸ್ನೆಸ್ ಇದಕ್ಕೆ ಗ್ರೋತ್ಗೆ ಏನಾದರೂ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಇದನ್ನು ನೀವು ಈ ತಿಂಗಳು ಮಾಡ್ಬೋದು. ಜೂನ್ ತಿಂಗಳು ನಿಮ್ಮ ಮಿಥುನ ರಾಶಿಯಲ್ಲಿ ನೀವು ಮಾಡ್ಬೋದು.